ನಮಸ್ಕಾರ ವಿದ್ಯಾರ್ಥಿಗಳೇ. ಹಿಂದಿನ ಕ್ಲಾಸ್‌ನಲ್ಲಿ ನಾವು ಆಲ್ರೆಡಿ ಕ್ಲಾಕ್ ಮೇಲಿನ ಸಮಸ್ಯೆಗಳ ಮೇಲೆ ಬೇಸಿಕ್ಸ್ ಏನೇನ್ ಬೇಕು, ಏನೇನ್ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಎಲ್ಲಾ ರೀತಿಯಲ್ಲಿ ಕವರ್ ಮಾಡಿದ್ದೇವೆ. ಆ ವಿಡಿಯೋದ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ವಿಡಿಯೋನ ನೋಡಿ ನೆಕ್ಸ್ಟ್ ಈ ಪ್ರಾಬ್ಲಮ್ಸ್ ಅನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಆ ವಿಡಿಯೋನ ಆಲ್ರೆಡಿ ನೋಡಿದ್ರೆ ಈಗ ನಾನು ನೆಕ್ಸ್ಟ್ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋ ಪ್ರಾಬ್ಲಮ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಈಗ ನಾವು ಹಿಂದಿನ ಕ್ಲಾಸ್ ಒಳಗ ಆಲ್ರೆಡಿ ಎಲ್ಲ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡಿವಿ. ನೆಕ್ಸ್ಟ್ ಈ ಕ್ಲಾಸ್ ಒಳಗೆ ಏನ್ ಮಾಡೋಣ, ಆ ಗಡಿಯಾರದ ಮೇಲೆ ಕೆಲವೊಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಕಲಿಯೋಣ. ಗಡಿಯಾರದ ಮೇಲೆ ನಿನ್ನೆ ಯಾವ್ಯಾವ ರೀತಿ ಕಲ್ತಿವಿಲ್ಲ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್, ಮತ್ತೆ ಇವತ್ತು ಸ್ವಲ್ಪ ಬೇರೆ ರೀತಿಯ ಪ್ರಾಬ್ಲಮ್ಸ್ ನ ನೋಡೋಣ. ಈಗ ಈ ಕ್ವಶನ್ ನೋಡಿ, ಗಡಿಯಾರದಲ್ಲಿ ಬೆಳಿಗ್ಗೆ 6:50 ತೋರಿಸುತ್ತಿದ್ದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವು ಎಷ್ಟು ಅಂತ ಹೇಳಿ ಕ್ವಶನ್ ಕೇಳ್ಯಾರ. ನಮ್ಗೆ ಆಲ್ರೆಡಿ ಈಗ ನಾವು ಬೇಸಿಕ್ಸ್ ಕಲ್ತೀವಿ. ಆ ಬೇಸಿಕ್ಸ್ ಪ್ರಕಾರ ಸಾಲ್ವ್ ಮಾಡ್ತಾ ಹೋದ್ರೆ ಹೇಗ್ ಬರುತ್ತಾ, ಗಂಟೆ ಮುಳ್ಳು ಎಷ್ಟ್ರ ಮೇಲೆ ಇರುತ್ತ? 6ರ ಮೇಲೆ ಇರುತ್ತ. ನಿಮಿಷದ ಮುಳ್ಳು ಎಷ್ಟ್ರ ಮೇಲೆ ಇರುತ್ತ? 10ರ ಮೇಲೆ ಇರುತ್ತ. ಯಾಕಂದ್ರೆ ಇಲ್ಲಿ ಅವ್ರು ಕೊಟ್ಟಿರೋ ಟೈಮಿಂಗ್ ಎಷ್ಟು? 6:50. ಈಗ 10ನ್ನ 6 - 10 ಮಾಡಿದಾಗ ಎಷ್ಟು ಬರುತ್ತ? -4 ಬರುತ್ತೆ. ಆಕ್ಚುಲಿ ಮೈನಸ್ ಕನ್ಸಿಡರ್ ಮಾಡೋ ಹಾಗಿಲ್ಲ, ನಾವು ಕನ್ಸಿಡರ್ ಮಾಡ್ಲಿಲ್ಲ ಅಂದ್ರೆ 4 ಬರುತ್ತ. ನೆಕ್ಸ್ಟ್ ಈಗ 4ಕ್ಕೆ ಎಷ್ಟರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು? 30 ಇಂದ ಮಲ್ಟಿಪ್ಲೈ ಮಾಡ್ಬೇಕು. 30 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ನೆಕ್ಸ್ಟ್ ಈಗ ಇದು ನಿಮಿಷ ಎಷ್ಟಿರುತ್ತೆ ಅದ್ರದ್ದು ಹಾಫ್ ತಗೋಬೇಕು. ನಾವು ಹಾಫ್ ತಗೊಂಡ್ರೆ ಎಷ್ಟು ಬರುತ್ತೆ? 25 ಬರುತ್ತೆ. 25 ಬಂದ್ರ ಅದನ್ನ ಕಳಿಬೇಕು ಅಥವಾ ಕೂಡಿಸ್ಬೇಕು? ಈಗ ಅದ್ರದ ವ್ಯತ್ಯಾಸ ನೆಗೆಟಿವ್ ಬರೋದ್ರಿಂದ ಇದನ್ನ ನಾವು ಏನ್ ಮಾಡ್ಬೇಕು? ಕಳಿಬೇಕು. ಈಗ ಎಷ್ಟು ಬರುತ್ತೆ ನೋಡ್ರಿ, 4 × 30 120 ಆಗುತ್ತ. -25 ಅಂದ್ರೆ 120 - 25 ಅಂದ್ರೆ 95 ಬರುತ್ತೆ. ಆಪ್ಷನ್ ಬಿ ಎಷ್ಟು ಕೊಟ್ಟಾರು? 95 ಕೊಟ್ಟಾರು. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, 95 ಡಿಗ್ರಿ. ನಾವು ಈ ಲೆಕ್ಕವನ್ನ ಇನ್ನೊಂದ್ ತರಾನು ಬಿಡಿಸ್ಬೋದು. ಯಾವಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವನ್ನು ಕೇಳ್ತಾರಲ್ಲ, ನಾವು ಇನ್ನೊಂದ್ ಟೈಪ್ಸ್ ಬಿಡಿಸ್ಬೋದು. ಯಾವ ತರ ಬಿಡಿಸ್ಬೋದಪ್ಪ ಅಂದ್ರ, ಈಗ ನೋಡ್ರಿ, ಡಿಗ್ರಿ ಕಂಡು ಹಿಡಿಬೇಕಾದ್ರೆ ನಾವ ಗಂಟೆ ಇಂಟು 30 ಮೈನಸ್ 11/2 ಇಂಟು ಕೊಟ್ಟಿರುವಂತ ನಿಮಿಷಗಳನ್ನ ಮಾಡ್ಬೇಕು. ಈ ಕ್ವಶನ್ ಒಳಗ ಗಂಟೆ ಎಷ್ಟು ಗಂಟೆ ಕೊಟ್ಟಾರು? ಇಲ್ಲಿ ನೋಡ್ರಿ, ಕ್ವಶನ್ ಒಳಗ 6:50 ಕೊಟ್ಟಾರು. 6 ಗಂಟೆ ಇಂಟು 30 ಮೈನಸ್ 11/2 ಇಂಟು ನಿಮಿಷ ಎಷ್ಟು ಕೊಟ್ಟಾರು? 50 ಕೊಟ್ಟಾರು. 2 1 2 25. ಈಗ 6 3 ಎಷ್ಟಾಗುತ್ತ? 180 ಆಗುತ್ತ. ಮೈನಸ್ 11 × 25 ಮಾಡಿದ್ರೆ ಎಷ್ಟು ಬರುತ್ತೆ? 275 ಬರುತ್ತ. ಹೌದು. 11 × 25 ಎಷ್ಟು ಬರುತ್ತೆ? 275 ಬರುತ್ತೆ. ಈಗ 275 ಒಳಗಡೆ 180 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? -95 ಬರುತ್ತೆ ಆಕ್ಚುಲಿ. ಬಟ್ ಮೈನಸ್ ಒಳಗೆ ನಾವು ಡಿಗ್ರಿ ಕನ್ಸಿಡರ್ ಮಾಡಲ್ಲ, ಆದ್ದರಿಂದ +95 ಡಿಗ್ರಿ. ಇಲ್ಲಿ ಆಪ್ಷನ್ ಬಿ ನೇ ಕರೆಕ್ಟ್ ಆನ್ಸರ್ ಬರುತ್ತೆ. ನೀವು ಈ ಮೆಥಡ್ ಯೂಸ್ ಮಾಡ್ಬೋದು, ಈ ಮೆಥಡ್ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಆಗತ್ತಲ್ಲ ಅದನ್ನ ಯೂಸ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಈ ಕ್ವಶನ್ ನೋಡ್ರಿ, ಒಂದು ಗಡಿಯಾರವು ಸಮಯ 4 ಗಂಟೆಯನ್ನು ತೋರಿಸುತ್ತಿದೆ. 10 ನಿಮಿಷಗಳ ನಂತರ ಅದರ ಗಂಟೆಯ ಮುಳ್ಳು ಕೋನಗಳಲ್ಲಿ ಕ್ರಮಿಸಿದ ದೂರ ಎಷ್ಟು ಅಂತ ಹೇಳಿ ಕೇಳ್ಯಾರ. ಈಗ ಒಂದು ಗಡಿಯಾರ ಐತಿ. ನಾನ್ ನಿನ್ನೆ ಕ್ಲಾಸ್ ಒಳಗೆ ಒಂದು ಟ್ರಿಕ್ ಹೇಳಿದ್ದೆ ನಿಮ್ಗೆ. ಇಲ್ಲಿ ನೋಡ್ರಿ, ಕ್ವಶನ್ ಒಳಗೆ ಏನ್ ಕೊಟ್ಟಾರು? ಗಡಿಯಾರವು 4 ಗಂಟೆಯನ್ನು ತೋರಿಸುತ್ತದೆ. ಗಂಟೆ ಮುಳ್ಳು ಈಗ ಎಷ್ಟು ತೋರಿಸ್ತಾ ಇದೆ? 4 ಗಂಟೆ ತೋರಿಸ್ತಾ ಇದೆ. ಈಗ ಅವ್ರ ಕ್ವಶನ್ ಒಳಗೆ ಏನ್ ಕೊಟ್ಟಾರು? 10 ನಿಮಿಷಗಳ ನಂತರ ಅದರ ಗಂಟೆ ಮುಳ್ಳು ಕೋನಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಅಂತ ಹೇಳಿ ಕೇಳ್ಯಾರ. 10 ನಿಮಿಷಗಳ ನಂತರ ಅದು ಎಲ್ಲಿ ಬರುತ್ತ? ಇಲ್ಲೂ ಒಂದ್ ಕಡೆ ಮಿಡಲ್ ಮೂವ್ ಆಗಿರುತ್ತ. ಈ ತರ 4 ರಿಂದ 5 ನಡುವೆ ಟೋಟಲ್ 30 ಡಿಗ್ರಿ ಇರುತ್ತ. ಸೊ ಅದು ಎಷ್ಟು ಡಿಗ್ರಿ, ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಮೂವ್ ಆಗೈತೆ ಅನ್ನೋದು ಕಂಡು ಹಿಡ್ಬೇಕಾದ್ರೆ ನಾವ ಈಗ ಕ್ವಶನ್ ಒಳಗೆ ಏನ್ ಕೊಟ್ಟಾರ? ಅವ್ರ ಗಂಟೆಯ ಮುಳ್ಳು 4 ಗಂಟೆಗೆ ತೋರಿಸುತ್ತಿದೆ. ಹೌದು.
ನೆಕ್ಸ್ಟ್ ಏನ್ ಕೊಟ್ಟರು, 10 ನಿಮಿಷಗಳ ನಂತರ ಅದರ ಗಂಟೆಯ ಮುಳ್ಳು ಕೋಣಗಳಲ್ಲಿ ಕ್ರಮಿಸಿದ ದೂರ ಎಷ್ಟು ಕೇಳ್ಯಾರ. ಅದನ್ನ ಆಲ್ರೆಡಿ ಒಂದ್ ಬೇಸಿಕ್ಸ್ ಏನ್ ಹೇಳಿದ್ನಿ ಅಂದ್ರ 60 ನಿಮಿಷ ಆದಾಗ ಗಂಟೆಯ ಮುಳ್ಳು ಚಲಿಸುವ ದೂರ ಎಷ್ಟು, 30 ಡಿಗ್ರಿ. ಹಾಗೆಯೇ 30 ನಿಮಿಷ ಆದಾಗ ಗಂಟೆಯ ಮುಳ್ಳು ಚಲಿಸುವ ದೂರ 15 ಡಿಗ್ರಿ. ಟೋಟಲ್ ಮಿನಿಟ್ಸ್ ಎಷ್ಟು ಇರುತ್ತಲ್ಲ ಅದ್ರ ಡಿವೈಡೆಡ್ ಬೈ 2 ಮಾಡಿದ್ರ ನಮ್ಗ ಅದು ಎಷ್ಟು ಡಿಗ್ರಿ ಮೂವ್ ಆಗುತ್ತೆ ಅನ್ನೋದನ್ನ ಕಂಡು ಹಿಡಿಬಹುದು. ಈಗ 10 ಅವ್ರ ಎಷ್ಟು ಮಿನಿಟ್ಸ್ ಕೊಟ್ಟಿರ್ತಾರಲ್ಲ ಅದ್ರ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಏನ್ ಆನ್ಸರ್ ಬರುತ್ತಲ್ಲ ಅಷ್ಟು ದೂರ ಅದೇನ್ ಅಷ್ಟು ಡಿಗ್ರಿ ಏನಾಗಿರುತ್ತ, ಗಂಟೆ ಮುಳ್ಳು ಚಲಿಸಿರುತ್ತ. 10 ಬೈ 2 ಮಾಡಿದ್ರೆ ಎಷ್ಟು, 10 ಬೈ 2 ಮಾಡಿದ್ರೆ 5 ಬರುತ್ತ. 5 ಡಿಗ್ರಿ ಆನ್ಸರ್ ಐತಿ. ಆಪ್ಷನ್ ಸಿ ಅದ 5 ಡಿಗ್ರಿ. ಹೌದು, ಸಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ದಿನದಲ್ಲಿ, ಈ ಕ್ವಶನ್ ನೋಡ್ರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ಸ್ ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಒಂದು ದಿನದಲ್ಲಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಪರಸ್ಪರ ಸೇರಬಹುದಾದ ಸಂದರ್ಭಗಳ ಸಂಖ್ಯೆ. ಅಂದ್ರೆ ಒಂದ್ ದಿನಕ್ಕ ಈ ಗಂಟೆ ಮುಳ್ಳು ಪ್ಲಸ್ ನಿಮಿಷದ ಮುಳ್ಳು ಸೇಮ್ ಲೈನ್ ಒಳಗ ಯಾವಾಗ ಯಾವಾಗ ಬರ್ತಾವ, ಈ ತರ ಯಾವಾಗ ಬರ್ತಾವ ಅಂತೇಳಿ ಕ್ವಶನ್ ಕೇಳ್ಯಾರ ಅವ್ರು. ಅಂದ್ರೆ ಎರಡು ಒಂದ್ರ ಮೇಲೆ ಒಂದ ಇರ್ಬೇಕು, ಆ ತರ ಯಾವಾಗ ಬಂದಿರ್ತಾವ. ಸೇಮ್ ಅಂದ್ರೆ ಆಂಗಲ್ ಬಿಟ್ವೀನ್ ಗಂಟೆ ಮುಳ್ಳು ಅಂಡ್ ನಿಮಿಷದ ಮುಳ್ಳು 0 ಡಿಗ್ರಿ ಇರ್ಬೇಕು. ಆ ತರ ಯಾವಾಗ ಎಷ್ಟು ಸಲ ಬರ್ತಾವ ಅಂತೇಳಿ ಕ್ವಶನ್ ಕೇಳ್ಯಾರ ಅವ್ರು. ಹೌದು, ಕ್ವಶನ್ ಅರ್ಥ ಆಯ್ತು. ಒಂದು ದಿನದಲ್ಲಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಪರಸ್ಪರ ಸೇರಬಹುದಾದ ಸಂದರ್ಭಗಳ ಸಂಖ್ಯೆ ಅಂತ ಕೇಳ್ಯಾರ. ಈ ತರ ಯಾವ ಟೈಮ್ ಒಳಗ ಯಾವ ಸಂದರ್ಭದಾಗ ಸೇರ್ತಾವಲ್ಲ ಅದು ಎಷ್ಟು ಸಲ ಸೇರ್ತಾವು ಅನ್ನೋದನ್ನ ಕ್ವಶನ್ ಮಾಡ್ಯಾರ. ನಿಮ್ಗೊಂದ್ ಬೇಸಿಕ್ಸ್ ಗೊತ್ತಿರ್ಬೇಕು. ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು 12 ಗಂಟೆಗೆ 11 ಸಲ ಸೇರ್ತಾವ. ಎಷ್ಟ್ ಸಲ ಸೇರ್ತಾವ, 12 ಗಂಟೆಗೆ 11 ಬಾರಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಪರಸ್ಪರ ಸೇರ್ತಾವ. ಅದೇ ರೀತಿ 24 ಗಂಟೆಗೆ 22 ಬಾರಿ ಸೇರ್ತಾವ. 24 ಗಂಟೆಗೆ 22 ಬಾರಿ ಸೇರ್ತಾವ. ಅವ್ರು ಕೊಟ್ಟಿದ್ ಕ್ವಶನ್ ಏನೈತಿ, ಒಂದು ದಿನದಲ್ಲಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಪರಸ್ಪರ ಸೇರಬಹುದಾದ ಸಂದರ್ಭಗಳ ಸಂಖ್ಯೆ. ಅಂದ್ರೆ ಒಂದು ದಿನ ಅಂದ್ರೆ 24 ಗಂಟೆ, 24 ಗಂಟೆ ಒಳಗ ಅವು ಎಷ್ಟು ಬಾರಿ ಸೇರ್ತಾವ, 22 ಬಾರಿ ಸೇರ್ತಾವ. ಆದ್ದರಿಂದ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, 22 ಬಾರಿ. 12 ಗಂಟೆಗೆ 11 ಬಾರಿ ಅಷ್ಟೇ. ಏನಕ್ಕಂದ್ರ ನಿಮ್ಗೆ ಡೌಟ್ ಬರ್ಬೋದು, ಸರ್ 12 ಬಾರಿನ ಸೇರ್ಬೋದ್ಲ ರೀ ಅವ್ರ 11 ಬಾರಿ ಹಂಗ್ರಿ ಅಂತೇಳಿ ಬಂದಿರ್ಬೋದ್ಲ ರೀ ಡೌಟ. ನಿಮ್ಗ ಡೌಟ್ ಬಂದಿರ್ಬೋದು, 12 ಗಂಟೆಗೆ 12 ಬಾರಿನೇ ಸೇರ್ಬೇಕು, 11 ಬಾರಿ ಏನಕ್ಕೆ ಸೇರ್ತಾವ ಅಂದ್ರ ಇಲ್ಲಿ ಟೈಮಿಂಗ್ ನೋಡ್ರಿ, ಇಲ್ಲಿ 12 ಇರುತ್ತ, ನೆಕ್ಸ್ಟ್ ಇಲ್ಲಿ 6 ಇರುತ್ತ, ನೆಕ್ಸ್ಟ್ ಇಲ್ಲಿ 9 ಇರುತ್ತ, ಇಲ್ಲಿ 3 ಇರುತ್ತ. ಈಗ 12 ಮತ್ತು 1 ನಡುವೆ ಎರಡು ಮುಳ್ಳುಗಳು ಯಾವತ್ತೂ ಸೇರೋದಿಲ್ಲ. ಯಾಕಂದ್ರೆ ಲಾಸ್ಟಕ್ 12ಕ್ಕೆ ಸೇರ್ತಾವ, 12 ಗಂಟೆ ಆದಾಗ ಸೇರ್ತಾವು. ನೆಕ್ಸ್ಟ್ 12 ಗಂಟೆ 1 ನಿಮಿಷ 2 ನಿಮಿಷ ಈ ತರ ಆಗತ್ಲ, 12ರಿಂದ 1 ಗಂಟೆ ಆಗೋವರೆಗೂ ಅವು ಎಲ್ಲಿಯೂ ಸೇರಲ್ಲ. ಬೇಕಿದ್ರೆ ನೀವು ವಾಚ್ ತಗೊಂಡ ಅದನ್ನ ತಿರುವಿ ನೋಡ್ರಿ, 12 ಗಂಟೆ ನಂತರ ಎಲ್ಲಾದ್ರೂ ಅವು ಸೇರ್ತಾವನಂತ ಹೇಳಿ. ಅದಕ್ಕಾಗಿ ಅವು ಈ 12ರಿಂದ 1 ನಡುವೆ ಅವು ಪರಸ್ಪರ ಸೇರುವುದಿಲ್ಲ. ಆದ್ದರಿಂದ ಒಂದ್ಸಲ ಕಡಿಮೆ ಆಗತ್ತ, 12 ಬಾರಿ ಬದಲಿ 11 ಬಾರಿ ಮಾತ್ರ ಸೇರ್ತಾವ. ಸೊ 12 ಗಂಟೆಗೆ 11 ಬಾರಿ ಆದ್ರೆ 24 ಗಂಟೆಗೆ 22 ಬಾರಿ ಮಾತ್ರ ಸೇರ್ತಾವ. ಅರ್ಥ ಆಯ್ತು? ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೈಗಡಿಯಾರ ಒಂದರಲ್ಲಿ ಸಮಯ 10 ಗಂಟೆ 30 ನಿಮಿಷ ಅಪರಾಹ್ನ ಆಗಿದೆ. PM ಅಂದ್ರೆ ಏನು? PM ಅಂದ್ರೆ ಪೋಸ್ಟ್ ಮಾರ್ನಿಂಗ್. ಕನ್ನಡದಲ್ಲಿ ಏನಂತೀವಿ ನಾವು? ಅಪರಾಹ್ನ ಅಂತೀವಿ. AM ಅಂದ್ರೆ ಏನು? ಆಟ್ ಮಾರ್ನಿಂಗ್. ಕನ್ನಡದಲ್ಲಿ ಏನಂತೀವಿ? ಪೂರ್ವಾಹ್ನ ಅಂತೀವಿ. PM ಯಾವಾಗಿಂದ ಬರುತ್ತಾ? ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆ 59 ನಿಮಿಷದವರೆಗೂ, ಅಂದ್ರ ಆಲ್ಮೋಸ್ಟ್ ನೈಟ್ 12 ಗಂಟೆ ಬರುತ್ತ. AM ಯಾವಾಗ ಬರುತ್ತ? ನೈಟ್ 12 ಗಂಟೆ ಇಂದ ಮಧ್ಯಾಹ್ನ 11 ಗಂಟೆ 59 ನಿಮಿಷದವರೆಗೂ ಬರುತ್ತ. ಈಗ ಕ್ವಶನ್ ಏನ್ ಕೇಳ್ಯಾರ ಅವ್ರ?
ಕೈ ಗಡಿಯಾರ ಒಂದರಲ್ಲಿ ಸಮಯ 10:30 ಅಪರಾಹ್ನ ಆಗಿದೆ. ಅದರ ನಿಮಿಷದ ಮುಳ್ಳು ದಕ್ಷಿಣ ದಿಕ್ಕನ್ನು ತೋರಿಸುತ್ತಿದೆ. ಹಾಗಾದರೆ ಗಂಟೆಯ ಮುಳ್ಳು ತೋರಿಸುವ ದಿಕ್ಕು ಯಾವುದು ಅಂತೇಳಿ ಕ್ವಶನ್ ಮಾಡ್ಯಾರ. ಇದು ವಾಚ್, ಈ ಕ್ಲಾಕ್ ಅನ್ನು ಕನ್ಸಿಡರ್ ಮಾಡ್ರಿ. 12, 6, 9, 3. 10:30 ಅಂದ್ರೆ ನಿಮಿಷದ ಮುಳ್ಳು 6 ಗಂಟೆ ಮೇಲೆ ಇರುತ್ತಾ. ನೆಕ್ಸ್ಟ್ ಇಲ್ಲಿ 10, 11 ತೆಗೆದುಕೊಳ್ಳೋಣ. ನಿಮಿಷದ ಮುಳ್ಳು 6 ಗಂಟೆ ಮೇಲಿದ್ರ 10:30 ಅಂದ್ರೆ ಗಂಟೆಯ ಮುಳ್ಳು 10 ಮತ್ತು 11 ನಡುವೆ ಇರುತ್ತಾ. ಓಕೆ, ಈಗ ನಮ್ಗ ಆಲ್ರೆಡಿ ದಿಕ್ಕುಗಳು ಗೊತ್ತದ. ಆಲ್ರೆಡಿ ನಾವು ದಿಕ್ಕುಗಳು ಕಾನ್ಸೆಪ್ಟ್ ಕಲ್ತೀವಿ. ಅಲ್ಲಿ ಏನ್ ಹೇಳುತ್ತ ಅಂದ್ರ ದಿಕ್ಕುಗಳು ಉತ್ತರ, ಈಶಾನ್ಯ, ಉಯಿಪು ಆದ ನೈಪವ ಅಂತ ಹೇಳಿ ನಿಮ್ಗೆ. ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ. ಈಗ ನಿಮಿಷದ ಮುಳ್ಳು ದಕ್ಷಿಣ ತೋರಿಸುತ್ತಿದೆ ಅಂದ್ರ ದಕ್ಷಿಣ ಇಲ್ಲಿಗೆ ಬಂದ್ರ, ಇದು ಗಂಟೆ ಮುಳ್ಳು 10 ಮತ್ತು 11 ನಡುವೆ ಅಂದ್ರೆ ಈ ಕಡೆ ಯಾವ ದಿಕ್ಕು ಇದೆ ಇಲ್ಲಿ ನೋಡ್ರಿ. ಇಲ್ಲಿ ಈ ಕಡೆ ಇದು ಗಂಟೆ ಮುಳ್ಳು ಏನ್ ಸೂಚಿಸತ್ತದಲ್ಲ ಆ ಕಡೆ. ಇಲ್ಲಿ ಕೆಳಗಡೆ ದಕ್ಷಿಣ ದಿಕ್ಕು ಆದ್ರ ಈಗ ಗಂಟೆ ಮುಳ್ಳು ಏನೀಗ 10 ಮತ್ತು 11 ನಡುವೆ ತೋರಿಸ್ತಾ ಇದೆಯಲ್ಲ, ಅದು ಯಾವ ದಿಕ್ಕ? ವಾಯವ್ಯ ಇದೆ ನೋಡಿ, ವಾಯವ್ಯ. ಆದ್ದರಿಂದ ಗಂಟೆಯ ಮುಳ್ಳು ಸೂಚಿಸುವ ದಿಕ್ಕು ಯಾವುದು? ಗಂಟೆಯ ಮುಳ್ಳು ತೋರಿಸುವ ದಿಕ್ಕು ವಾಯವ್ಯ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಐತ್ ನೋಡ್ರಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಾಯುವ್ಯ. ಈಗ ಈ ಪ್ರಶ್ನೆ ನೋಡಿ, ಒಂದು ಗಡಿಯಾರದಲ್ಲಿ ಬೆಳಗಿನ ಸಮಯವು 9 ಗಂಟೆ ಎಂದು ತೋರಿಸುತ್ತಿದೆ. ಅದೇ ಗಡಿಯಾರದ ಗಂಟೆಯ ಮುಳ್ಳು ಮಧ್ಯಾಹ್ನದ ವೇಳೆಗೆ 3 ಗಂಟೆ ತೋರಿಸುವಾಗ ಅದು ಕ್ರಮಿಸಿದ ಕೋನವೆಷ್ಟು ಅಂತ ಹೇಳಿ ಕೇಳ್ಯಾರ.